ವೆಲ್ಕಮ್ ಟು ಮ್ಯಾಥ್ಸ್ ಸೆಷನ್. ಮೊದಲಿಗೆ ಭಗವಂತನನ್ನ, ವಿಘ್ನೇಶ್ವರನನ್ನ, ಮೈಲಾರಲಿಂಗೇಶ್ವರನನ್ನ ಮಂದಾಳದಲ್ಲಿ ನೆನೆಸಿಕೊಂಡು ನಾನೀಗ ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈಗ ನಾನೊಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಬರೆದಿದ್ದೇನೆ. 2/10 ಅನ್ನ 2/10 ದಶಮಾಂಶ ರೂಪಕ್ಕೆ ಪರಿವರ್ತಿಸಿ, ದಶಮಾಂಶಕ್ಕೆ ಪರಿವರ್ತಿಸಿ ಅಂತ ಈ ಪ್ರಶ್ನೆಯನ್ನ ಹೋದ ವರ್ಷದ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಹಾಗಾದ್ರೆ ಇಂತಹ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬಂದಾಗ ನಾವು ಬಹಳಷ್ಟು ವೇಗವಾಗಿ ಯಾವ ರೀತಿ ಉತ್ತರವನ್ನು ಬರಿಬೇಕು ಅನ್ನೋದನ್ನ ನಾವು ನೋಡೋಣ. ರೈಟ್, ಹಾಗಾದ್ರೆ ಇಲ್ಲಿ 2/10 ಅಂತ ಇದೆ, ಬರೆದ್ಬಿಡೋಣ 2/10. ಈಗ ಪಾಯಿಂಟ್ ಇಲ್ಲಿದೆ, ಪಾಯಿಂಟ್ ಇಲ್ಲಿದೆ. ನಾವು ಡಿಜಿಟ್ ಅನ್ನ ಶಿಫ್ಟ್ ಮಾಡೋಣ, ಪಾಯಿಂಟ್ ಅನ್ನ ಡಿಜಿಟ್ ವೈಸ್ ಶಿಫ್ಟ್ ಮಾಡ್ತಾ ಬರೋಣ. ಎಸ್, ಈಗ ನಾನು ಕೆಳಗಡೆ ಡಿನಾಮಿನೇಟರ್ ಅಲ್ಲಿ 1 ಡಿಜಿಟ್ ಅನ್ನ ಶಿಫ್ಟ್ ಮಾಡ್ತಾ ಇದ್ದೇನೆ ಪಾಯಿಂಟ್ ಅನ್ನ. ಇಲ್ಲೂ ಕೂಡ ನಾನು ಡಿನಾಮಿನೇಟರ್ ಅಲ್ಲಿ ಏನ್ ಪ್ರೋಸೆಸ್ ಅನ್ನ ಮಾಡ್ತಾನೋ ಅದೇ ರೀತಿ ನ್ಯೂಮರೇಟರ್ ಅಲ್ಲೂ ಕೂಡ ಮಾಡ್ತೇನೆ. ಇಲ್ಲೂ ಕೂಡ 1 ಡಿಜಿಟ್ ಅನ್ನ ನಾನು ಶಿಫ್ಟ್ ಮಾಡ್ತಾ ಇದ್ದೇನೆ. ರೈಟ್, ಇದು 0.2 ಆಯ್ತು. ಡಿವೈಡೆಡ್ ಬೈ 1.0 ಅಂದ್ರೆ ದಟ್ ಇಸ್ ರಿಟರ್ನ್ ಆಸ್ 1. ಅದು 1 ಅಂತ ಬರೀಬಹುದು ನಾವು. ಹಾಗಾದ್ರೆ ಇಲ್ಲಿ ಅದ್ರ ಮುಂದೆ 0 ಬರೆದು ಬಿಡೋಣ. ವೆರಿ ಸಿಂಪಲಿ the decimal form of 2/10 is 0.2. ಹಾಗಾದ್ರೆ 2/10 ಅನ್ನ ನಾವು ದಶಮಾಂಶ ರೂಪಕ್ಕೆ ಪರಿವರ್ತಿಸಿದ್ರೆ ನಮಗೆ 0.2 ಬರುತ್ತೆ. ನಮಗೇನಾದ್ರೂ ಕೊಟ್ಟಂತಹ ಪ್ರಾಬ್ಲಮ್ಗಳು ಅಥವಾ ಅದರ ಡಿನಾಮಿನೇಟರ್ಗಳು 10ರ ಘಾತದಲ್ಲಿದ್ದಾಗ ನಾವು ಬಹಳಷ್ಟು ಸುಲಭವಾಗಿ ಅದನ್ನ ಪರಿವರ್ತನೆ ಮಾಡಬಹುದು. ಆದರೆ ಅವು 10ರ ಘಾತದಲ್ಲಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ನಾವು ಸ್ವಲ್ಪ ಕಷ್ಟವನ್ನು ಪಡಬೇಕಾಗತ್ತೆ. ಆದರೆ ಅದು ಬಹಳಷ್ಟು ಡಿಫಿಕಲ್ಟ್ ಕಾನ್ಸೆಪ್ಟ್ ಏನಲ್ಲ. ಇದು ಸ್ವಲ್ಪ ಒಂದು ಸಾರಿ ನಾವು ಇದನ್ನ ಕಲ್ಕೊಂಡ್ಬಿಟ್ರೆ ಬಹಳಷ್ಟು ಸುಲಭವಾಗಿ ನಾವು ಇಂತಹ ಸಮಸ್ಯೆಗಳನ್ನ ಬಹಳಷ್ಟು ಸುಲಭವಾಗಿ ಬಿಡಿಸಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಇನ್ನೊಂದು ಎಕ್ಸಾಂಪಲ್ ಅನ್ನು ತಗೊಳ್ತೇನೆ. 98 ಡಿವೈಡೆಡ್ ಬೈ 1000, 98 ಡಿವೈಡೆಡ್ ಬೈ 1000, ಇದನ್ನ ದಶಮಾಂಶ ರೂಪಕ್ಕೆ ಪರಿವರ್ತಿಸಿ ಅಥವಾ ಪರಿವರ್ತಿಸಿದಾಗ ಏನ್ ಬರುತ್ತೆ? ನಾನು ಈಗಾಗಲೇ ಹೇಳಿದ್ದೇನೆ, ಡಿನಾಮಿನೇಟರ್ಗಳು ಏನಾದ್ರೂ 10ರ ಘಾತ ರೂಪದಲ್ಲಿದ್ರೆ ಅವುಗಳನ್ನ ದಶಮಾಂಶ ರೂಪಕ್ಕೆ ಪರಿವರ್ತಿಸುವುದು ಬಹಳಷ್ಟು ಸುಲಭವಾದಂತಹ ಕೆಲಸ. ರೈಟ್, ಹಾಗಾದ್ರೆ ನಾನು 98 ಡಿವೈಡೆಡ್ ಬೈ 1000 ಅಂತ ಬರೀತೇನೆ. ಇಲ್ಲಿ 3 zeros ಇದಾವ, ಪಾಯಿಂಟ್ ಇಲ್ಲಿದೆ, ಇಲ್ಲೂ ಕೂಡ ಪಾಯಿಂಟ್ ಇದೆ. ನಾನು ಡಿನಾಮಿನೇಟರ್ ಅಲ್ಲಿ 3 ಡಿಜಿಟ್ ಶಿಫ್ಟ್ ಮಾಡ್ತೇನೆ ಹಿಂದ್ಗಡೆ, 1 2 3. ರೈಟ್, ಇಲ್ಲೂ ಕೂಡ 3 ಡಿಜಿಟ್, 1 2. ಇಲ್ಲಿ ಇನ್ನೊಂದು ಡಿಜಿಟ್ ಇಲ್ಲ, ನಾನು 1 0 ಅಂತ ಬರ್ಕೊಳ್ತೇನೆ. ಹಾಗಾದ್ರೆ 3 ಡಿಜಿಟ್ ಆಯ್ತು. ರೈಟ್, ನಾನು ಇದನ್ನ 0.098 ಡಿವೈಡೆಡ್ ಬೈ 1.00. 1 ಪಾಯಿಂಟ್ ಮುಂದೆ ಎಷ್ಟು 0 ಬರೆದ್ರು ಕೂಡ ಅದಕ್ಕೆ ವ್ಯಾಲ್ಯೂ ಇಲ್ಲ. therefore that's written as a 1. ಅಂದ್ರೆ 1 ಅಂತ ಬರೀತೇನೆ. therefore 0.098 is the answer. ಹಾಗಾದ್ರೆ ಬಹಳಷ್ಟು ಸುಲಭವಾಗಿ 98 ಡಿವೈಡೆಡ್ ಬೈ 1000, 98 ಡಿವೈಡೆಡ್ ಬೈ 1000 ಇದನ್ನ ಬಹಳಷ್ಟು ಸುಲಭವಾಗಿ ದಶಮಾಂಶ ರೂಪಕ್ಕೆ ನಾವು ಪರಿವರ್ತನೆ ಮಾಡಬಹುದು. ರೈಟ್, ಅದೇ ರೀತಿ ಈಗ ನಮಗೆ ಪವರ್ಸ್ ಆಫ್ 10 ಇದ್ದಾಗ ನಾವು ಬಹಳಷ್ಟು ಸುಲಭವಾಗಿ ಪರಿವರ್ತನೆ ಮಾಡಬಹುದು. ಇನ್ನು ಪವರ್ಸ್ ಆಫ್ 10 ಇಲ್ದಾಗ, 10ರ ಘಾತ ರೂಪದಲ್ಲಿ ಇಲ್ಲದೆ ಇದ್ದಾಗ ನಾವು ಯಾವ ರೀತಿ ಪರಿವರ್ತನೆಯನ್ನ ಮಾಡಬೇಕು ಅನ್ನೋದನ್ನ ಒಂದೆರಡು ಪ್ರಾಬ್ಲಮ್ಗಳನ್ನ ತಗೊಳ್ಳೋದ್ರ ಮುಖಾಂತರ ನೋಡೋಣ. ರೈಟ್, ನಾನು ಒಂದು ಪ್ರಾಬ್ಲಮ್ ಅನ್ನ ತಗೊಳ್ತಾ ಇದ್ದೇನೆ. 1/5 ಅನ್ನ ದಶಮಾಂಶ ರೂಪಕ್ಕೆ ಪರಿವರ್ತಿಸಿ. 1/5 ಅನ್ನ ದಶಮಾಂಶ ರೂಪಕ್ಕೆ ಪರಿವರ್ತಿಸಿದಾಗ ಅಥವಾ ಪರಿವರ್ತಿಸಿ. ರೈಟ್, ಹಾಗಾದ್ರೆ 1/5 ಇದೆ. ನಾನು ಆಗಲೇ ಹೇಳಿದ್ದೆ, ಡಿನಾಮಿನೇಟರ್ ಏನಾದ್ರೂ 10ರ ಘಾತ ರೂಪದಲ್ಲಿದ್ರೆ ಬಹಳಷ್ಟು ಸುಲಭವಾಗಿ ಅದನ್ನ ದಶಮಾಂಶ ರೂಪಕ್ಕೆ ನಾವು ಪರಿವರ್ತನೆಯನ್ನ ಮಾಡಬಹುದು. ಆದ್ರೆ ಇಲ್ಲಿ ಕೊಟ್ಟಂತಹ ಡಿನಾಮಿನೇಟರ್ ಅಂದ್ರೆ ಛೇದ
10ರ ಘಾತ ರೂಪದಲ್ಲಿ ಇಲ್ಲ, ಅದನ್ನ ನಾವು 10ರ ಘಾತ ರೂಪಕ್ಕೆ ಪರಿವರ್ತನೆ ಮಾಡ್ಕೋಬೇಕು. ಬಹಳಷ್ಟು ಸುಲಭವಾಗಿ 10ರ ಘಾತ ರೂಪಕ್ಕೆ ಪರಿವರ್ತನೆ ಮಾಡ್ಕೋಬಹುದು. ಇಲ್ಲಿ ನೋಡಬೇಕು, ಈ 5 ಇದ್ದದ್ದು 10, 100, 1000 ಆಗ್ಬೇಕಾದ್ರೆ ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತ ನಾವು ನೋಡಬೇಕು. ಐ ಥಿಂಕ್ ಇದಕ್ಕೆ 2 ಇಂದ, ಡಿನಾಮಿನೇಟರ್ಗೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದರ ಛೇದ 10ಕ್ಕೆ ಸಮ ಆಗುತ್ತೆ. ಹಾಗಾಗಿ ಬರೀ ನಾವು ಡಿನಾಮಿನೇಟರ್ ಮಾತ್ರ ಮಾಡಬಾರದು, ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಎರಡಕ್ಕೂ ಮಾಡಿದ್ರೆ ಅದರ ಭಿನ್ನ ರಾಶಿಯಲ್ಲಿ ಅಥವಾ ದಶಮಾಂಶದಲ್ಲಿ ಯಾವುದೇ ವ್ಯತ್ಯಾಸ ಆಗಲ್ಲ. ಹಾಗಾಗಿ ನಾನು ಅಂಶ ಮತ್ತು ಛೇದಕ್ಕೆ 2ರಿಂದ ಮಲ್ಟಿಪ್ಲೈ ಮಾಡಿದ್ದೇನೆ. ದಟ್ಸ್ ಈಕ್ವಲ್ ಟು 1 ಇಂಟು 2, 1 ಇಂಟು 2 ಇಸ್ ಈಕ್ವಲ್ ಟು 2, 5 ಇಂಟು 2 ಇಸ್ ಈಕ್ವಲ್ಸ್ ಟು 10. ಈಗ ನಮಗೆ ಛೇದ 10ರ ಘಾತ ರೂಪದಲ್ಲಿ ಬಂತು. ಬಹಳಷ್ಟು ಸುಲಭವಾಗಿ ಇದನ್ನು ನಾವು ದಶಮಾಂಶ ರೂಪಕ್ಕೆ ಪರಿವರ್ತನೆ ಮಾಡಬಹುದು. ಎಸ್, ಹಾಗಾದ್ರೆ 1 ಡಿಜಿಟ್ ಹಿಂದಕ್ಕೆ ಶಿಫ್ಟ್ ಮಾಡೋಣ. ಇಲ್ಲೂ ಕೂಡ 1 ಡಿಜಿಟ್ ಹಿಂದಕ್ಕೆ ಶಿಫ್ಟ್ ಮಾಡೋಣ. ರೈಟ್, therefore the value is 0.2. ಇದರ ಒಂದು ದಶಮಾಂಶ ರೂಪ 0.2. ನಮಗೇನಾದ್ರೂ ಡಿನಾಮಿನೇಟರ್ 10ರ ಘಾತ ರೂಪದಲ್ಲಿ ಇಲ್ಲ ಅಂದ್ರೆ ಅವನ್ನ 10ರ ಘಾತ ರೂಪಕ್ಕೆ ತಂದುಕೊಂಡು ಆ ನಂತರ ಅವನ್ನ ದಶಮಾಂಶ ರೂಪಕ್ಕೆ ಪರಿವರ್ತನೆ ಮಾಡಬಹುದು. ಕೆಲವೊಂದು ಸಮಸ್ಯೆಗಳಿರ್ತಾವ, ಕೆಲವೊಂದು ಡಿನಾಮಿನೇಟರ್ಗಳಿರ್ತಾವ. ಕೆಲವೊಂದು ಡಿನಾಮಿನೇಟರ್ಗಳನ್ನ 10ರ ಘಾತ ರೂಪಕ್ಕೆ ತರಕ್ ಬರೋದೇ ಇಲ್ಲ ನಮಗೆ. ಅಂತಹ ಸಂದರ್ಭದಲ್ಲಿ ನಾವು ಅವುಗಳನ್ನ ಡಿವೈಡ್ ಮಾಡೋದ್ರ ಮುಖಾಂತರ, ಭಾಗಿಸೋದ್ರ ಮುಖಾಂತರ ದಶಮಾಂಶ ರೂಪಕ್ಕೆ ಪರಿವರ್ತನೆ ಮಾಡಬಹುದು. ಫಾರ್ ಎಕ್ಸಾಂಪಲ್ 1/8 ಅನ್ನ ತಗೊಂಡ್ರೆ, ಅಥವಾ 1/8 ಅನ್ನೋದು ಬೇಡ, 3/8 3/8 ಅನ್ನ ದಶಮಾಂಶ ರೂಪಕ್ಕೆ ಪರಿವರ್ತನೆ ಮಾಡಿದ್ರೆ 8ಅನ್ನ 10ರ ಘಾತ ರೂಪಕ್ಕೆ ತರೋದು ಬಹಳಷ್ಟು ಕಷ್ಟ. ಅಂತಹ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ನ್ಯೂಮರೇಟರ್ ಅನ್ನ ಡಿನಾಮಿನೇಟರ್ ಇಂದ ಭಾಗಾಕಾರ ಮಾಡಬೇಕು. ಅಂಶವನ್ನ ಛೇದದಿಂದ ಭಾಗಿಸಿದ್ರೆ ನಮಗೆ ದಶಮಾಂಶ ರೂಪ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈಗ 3ಅನ್ನ ನಾವು 8ರಿಂದ ಭಾಗಿಸಿ ಬಿಡೋಣ. 3ಅನ್ನ ನಾವು 8ರಿಂದ ಭಾಗಿಸಿದ್ರೆ ಪಾಯಿಂಟ್ ತಗೊಳ್ಳೋಣ, 0 ಬರೆಯೋಣ. ಎಸ್, 8 3s 24 ಬರುತ್ತೆ. ರೈಟ್, 6 ಬಂತು, 1 ಕ್ಯಾರಿ ಅಂಡ್ 0, ಟೇಕ್ 0. 8 7s 56, ರಿಮೈನಿಂಗ್ 4. ರೈಟ್, ಟೇಕ್ 0. 8 5s I think 40, that's equal to 0. ಹಾಗಾದ್ರೆ the decimal form of 3/8ರ ದಶಮಾಂಶ ರೂಪ 0.375. ಈ ರೀತಿ ಇದ್ದಂತಹ ಸಮಯದಲ್ಲಿ ನಮಗೆ ಬೇರೆ ಯಾವುದೇ ಆಪ್ಷನ್ಗಳಿಲ್ಲ. ನಾವು ನ್ಯೂಮರೇಟರ್ ಅನ್ನ, ಅಂಶವನ್ನ ಛೇದದಿಂದ ಭಾಗಿಸೋದ್ರ ಮುಖಾಂತರನೇ ಅದರ ದಶಮಾಂಶವನ್ನ ಕಂಡುಹಿಡಿಬೇಕಾಗತ್ತೆ. ಹಾಗಾಗಿ ಬಹಳಷ್ಟು ಸುಲಭ ಅಂದ್ರೆ ನಮಗೆ ಪವರ್ಸ್ ಆಫ್ ಛೇದಗಳು ಪವರ್ಸ್ ಆಫ್ 10 ಅಲ್ಲಿದ್ದಾಗ ಬಹಳಷ್ಟು ಸುಲಭ. ಅದರ ಛೇದಗಳೇನಾದ್ರೂ ಪವರ್ಸ್ ಆಫ್ 10 ಗೆ ಪರಿವರ್ತನೆ ಮಾಡೋದಾದ್ರೆ ಅದಕ್ಕಿಂತ ಸ್ವಲ್ಪ ಡಿಫಿಕಲ್ಟ್ ಆಗ್ಬಹುದು. ಆದ್ರೆ ಛೇದಗಳೇನಾದ್ರೂ ದಶಮಾಂಶ ಏನು 10ರ ಘಾತ ರೂಪಕ್ಕೆ 10ರ ಘಾತ ರೂಪಕ್ಕೆ ನಮಗೆ ಪರಿವರ್ತನೆ ಮಾಡಲು ಸಾಧ್ಯ ಇಲ್ಲ ಅಂದ್ರೆ ನಾವು ಈ ರೀತಿ ಭಾಗಿಸೋದ್ರ ಮುಖಾಂತರ ಅದರ ದಶಮಾಂಶ ರೂಪವನ್ನ ಕಂಡುಹಿಡಿಯಬಹುದು ಅಂತ ಹೇಳ್ತಾ ನಾನು ಇವತ್ತಿನ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ. ಎಸ್, ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತಹ ಬೇರೆ ಕಾನ್ಸೆಪ್ಟ್ ಅನ್ನು ತಗೊಂಡು ನಿಮ್ಮ ಮುಂದೆ ಬರ್ತಾನೆ. ಅಲ್ಲಿವರೆಗೂ ಗುಡ್ ಈವ್ನಿಂಗ್ ಅಂಡ್ ಥ್ಯಾಂಕ್ ಯು.